ಪಾಳ್ಯಕ್ಕೆ ಸಂಬಂಧಪಟ್ಟದ್ದು, ಪ್ರಮುಖವಾಗಿ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿರೋದ್ರ ಹಿಂದೆ ಏನಾದರೂ ಲೆಕ್ಕಾಚಾರಗಳು ಇದೆಯಾ? ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಾವು ಸೈಲೆಂಟ್ ಆಗೋ ಮೂಲಕ ತಮ್ಮ ಬಣದಲ್ಲಿದ್ದವರು ತಮ್ಮನ್ನ ಬೆಂಬಲಿಸ್ತಾ ಇರೋರ ವಿರುದ್ಧ ವೈಲೆಂಟ್ ಆಗ್ತಿದ್ದಾರೆ. ಅದಕ್ಕೆ ಕಾರಣ ಏನು? ಅದನ್ನ ಈಗ ಗಮನಿಸ್ತಾ ಹೋಗೋಣ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಜೋರಾಗ್ತಾ ಇದೆ ಕುರ್ಚಿ ಪಾಲಿಟಿಕ್ಸ್. ತಮ್ಮ ಬಣದವರಿಗೆ ನೋಟಿಸ್ ಕೊಡ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇದರ ಹಿಂದೆ ಒಂದು ರೀತಿಯ ಲೆಕ್ಕಾಚಾರಗಳಿದೆ. ಹೈಕಮಾಂಡ್ ಮುಂದೆ ಹೊಸ ತಂತ್ರ ಹೂಡೋದಕ್ಕೆ ಕನಕಪುರದ ಬಂಡೆ ಮುಂದಾಗ್ತಿದ್ದಾರೆ. ಇದರ ನಡುವೆ ಡಿಕೆಶಿಗೆ ಕೇರ್ ಮಾಡ್ತಿಲ್ವಂತೆ ಸೀನಿಯರ್ಸ್ ಲೀಡರ್ಸ್. ಕೆಲವರಿಗೆ ನೋಟಿಸ್ ಕೊಟ್ಟರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಕೆಲವರು. ವಾರ್ನಿಂಗ್ ಕೊಟ್ಟರು ನಾಯಕರಿಂದ ನವೆಂಬರ್ ಕ್ರಾಂತಿಯ ಜಪ ಆಗ್ತಾ ಇದೆ ಈಗಲೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ. ಕುರ್ಚಿ ಬಗ್ಗೆ ಮಾತನಾಡಬೇಡಿ ಅಂದ್ರೂ ಕೂಡ ಮತ್ತೆ ಮತ್ತೆ ಮಾತನಾಡ್ತಾ ಇರೋದು ಯಾಕೆ? ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಬ್ಬ ಕೆಪಿಸಿಸಿ ಅಧ್ಯಕ್ಷರಾಗಿ ಯಾರಾದ್ರೂ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರೆ, ಪಕ್ಷಕ್ಕೆ ಅದರಿಂದ ಡ್ಯಾಮೇಜ್ ಆಗ್ತಿದೆ ಅಂದ್ರೆ ನೋಟಿಸ್ ಕೊಡಬಹುದು. ಅಂತವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಅಧಿಕಾರ ಕೂಡ ಡಿಕೆ ಶಿವಕುಮಾರ್ ಅವ್ರಿಗಿದೆ. ಹಾಗಾಗಿ ನೋಟಿಸ್ ಕೊಟ್ಟರು ಕೂಡ ಯಾಕೆ ಡೋಂಟ್ ಕೇರ್ ಅಂತಿದ್ದಾರೆ ಕೆಲವರು ಅನ್ನೋದು ಪ್ರಶ್ನೆ. ಕಾಂಗ್ರೆಸ್ನಲ್ಲಿ ಎರಡು ಬಣಗಳ ನಡುವೆ ಟಾಕ್ ವಾರ್ ಬಲು ಜೋರಾಗ್ತಾ ಇದೆ ದಿನ ಕಳೆದಂತೆ. ಒಂದು ಬಣ ನವೆಂಬರ್ ಕ್ರಾಂತಿ ಪಕ್ಕಾ ಅಂತ ಹೇಳೋದಕ್ಕೆ ಮುಂದಾಗ್ತಾ ಇದೆ. ಮತ್ತೊಂದು ಬಣ ಸಿಎಂ ಚೇರ್ ಖಾಲಿ ಇಲ್ಲ, ಮುಂದಿನ ಸಲ ನೋಡ್ಕೊಳ್ಳಿ ಬಿಡಿ ಅನ್ನೋ ರೀತಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಮಾತನಾಡಬೇಡಿ ಅಂತ ಹೈಕಮಾಂಡ್ ಹೇಳಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಕೆಲವರು. ಈಗ ಸಿಎಂ ಆಪ್ತರಿಗೆ ನೋಟಿಸ್ ಕೊಡಬೇಕಂತ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗ್ತಿದ್ದಾರೆ. ನಾನು ಸಿಎಂ ಆಗಬೇಕು ಅಂತಿದ್ದವರಿಗೆ ನೋಟಿಸ್ ರುಚಿ ತೋರಿಸೇ ಬಿಡ್ತಾರಾ ಡಿಕೆ ಶಿವಕುಮಾರ್? ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡುತ್ತಿದ್ದವರಿಗೆ ನೋಟಿಸ್ ಕೊಡೋದು ಪಕ್ಕಾ ಅಂತ ಇದೆ ಮೂಲಗಳು. ಡಿಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಇಬ್ಬರು ಶಾಸಕರು, ಅವ್ರಿಗೂ ನೋಟಿಸ್ ಕೊಡಲಾಗಿದೆ. ಹಾಗಾಗಿ ಮೊದಲು ತಮ್ಮ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರಿಗೆ ನೋಟಿಸ್ ಕೊಟ್ಟು ನೋಡಿ ನಮ್ಮವ್ರಿಗೂ ಕೊಟ್ಟಿದ್ದೀನಿ ನಿಮ್ಮವ್ರಿಗೂ ಕೊಡ್ತಾ ಇದ್ದೀನಿ, ಯಾರು ಕೂಡ ನವೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಬಾರ್ದು, ಸಿಎಂ ಕುರ್ಚಿ ಬಗ್ಗೆ ಮಾತನಾಡಬಾರ್ದು, ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೊದಲ ಹಂತವಾಗಿ ನೋಟಿಸ್ ಕೊಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಿದ್ದಾರೆ. ನೋಟಿಸ್ ಕೊಟ್ಟ ಮಾತ್ರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆದ ಮಾತ್ರಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವ ಕನಸೇ ಇಲ್ವಾ? ಅಂಥದ್ದೊಂದು ಆಸೆ ಬಿಟ್ಟು ಕೈ ಚೆಲ್ಲಿ ಕೂತ್ಕೊಂಡಿದ್ದಾರಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅಲ್ಲ, ಅಲ್ಲೂ ಕೂಡ ಬೇರೆ ರೀತಿಯ ಪ್ಲಾನಿಂಗ್ಗಳು. ಸೈಲೆಂಟ್ ಆಗಿದ್ದೇ ಸಿಎಂ ಕುರ್ಚಿಯನ್ನ ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನ, ಹೈಕಮಾಂಡ್ ಮೂಲಕವೇ ಆ ಪ್ರಯತ್ನಗಳು ಆಗಬೇಕು ಅನ್ನುವಂತಹ ಲೆಕ್ಕಾಚಾರಗಳು ಡಿಸಿಎಂ ಅವರಿಂದ ಆಗ್ತಾ ಇದೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಪಕ್ಷದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ಹೇಳಲಿಕ್ಕೆ ಬದಲಾವಣೆ ವಿಚಾರ ಅನಾವಶ್ಯಕ. ಅವರಿದ್ದಾರೆ ಅಲ್ಲ, ಅನಾವಶ್ಯಕ ಅಂದೆ. ಅವ್ರ ಕುರ್ಚಿ ಖಾಲಿ ಇಲ್ಲ, ಖಾಲಿ ಆಗೋದಿಲ್ಲ. ಅಲ್ಲ, ಜಮೀರ್ ಅವ್ರು ಹೇಳ್ತಾರೆ ಸರ್, ಡಿಕೆಶಿ ಅವರು ಸಿಎಂ ಆಗಲಿ, ಬಟ್ ಈಗ ಹೌದು, ಏನು ತಪ್ಪಿದೆ? ಡಿಕೆ ಶಿವಕುಮಾರ್ ಆಗ್ಬಾರದು ನಾನೇನು ಹೇಳಿದ್ನ? ಅವರು ಆಗಲಿ, ನಾನು ಆಗಲಿ, ನಾನೇನು ಕಮ್ಮಿ ಇದ್ದೀನಾ? ನನ್ನ ಬಗ್ಗೆ ಒಬ್ಬರು ಮಾತಾಡೋರಲ್ಲ. ಇದೇ ಅವಧಿಯಲ್ಲಿ ಆಗ್ತೀರಾ? ಹೂ ನೋಸ್, ಯಾರಿಗೆ ಗೊತ್ತು. ಆದರೆ ನೋಡಪ್ಪ, ನನ್ನ ಪಕ್ಷದ ವಿಚಾರ, ನನ್ನ ವಿಚಾರ. ಈಗ ಐ ಆಮ್ ಎ ವೋಟರ್, ರಾಘವೇಂದ್ರ ಈಸ್ ಎ ವೋಟರ್. ನಾವು ವೋಟ್ ಹಾಕಿದ್ದು 5 ವರ್ಷಕ್ಕೆ ಹಾಕಿವಿ ಅವ್ರಿಗೆ. ಸಿದ್ದರಾಮಯ್ಯ ಅಂತ ಈಗ ಮಧ್ಯದಾಗ ಡಿಸಾಲ್ವ್ ಹಾಕತ್ತದ ನಮ್ಗೇನು ಗೊತ್ತು? ಸ್ಟ್ಯಾಂಡ್ ವಿತ್ ಅ ಪಾರ್ಟಿ ಸ್ಟ್ಯಾಂಡ್ ವಿತ್ ಸಿದ್ದರಾಮಯ್ಯ.
ಖರ್ಗೆ ಅವರು ಆದರೆ ಸರ್ ತಪ್ಪೇನಿದೆ? ವಿ ಆರ್ ಮೋಸ್ಟ್ ವೆಲ್ಕಮ್. ನಾನು ಅವ್ನು ಪ್ರೈಮ್ ಮಿನಿಸ್ಟರ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಐ ಆಮ್ ದ ಓನ್ಲಿ ಪರ್ಸನ್ ಹೂ ಅಡ್ವೊಕೇಟಿಂಗ್ ಮಲ್ಲಿಕಾರ್ಜುನ್ ಶುಡ್ ಬಿ ಎ ಕ್ಯಾಂಡಿಡೇಟ್ ಫಾರ್ ದ ಪ್ರೈಮ್ ಮಿನಿಸ್ಟರ್. ಯಾರು ಹೇಳಿದ್ದಾರೆ ನಿಮ್ಗೆ ಬೋಲ್ಡ್ ಆಗಿ? ಅವರು ಆಗಲಿ, ನಾನು ಅವ್ರು ಆಗಬಾರ್ದು ಅಂತ ಹೇಳಿಲ್ಲ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ನಂದು ಏನು ವಿರೋಧ ಇಲ್ಲ. ಆದರೆ ಈಗ ಸದ್ಯಕ್ಕೆ ಆ ಪ್ರಶ್ನೆ ಉದ್ಭವಿಸಲ್ಲ ಅಂತ ಅವರೇ ಹೇಳಿದ್ದಾರೆ. ಈ ನಾಯೇಂದ್ರ ಮಾತಾಡಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಹಿರಿಯ ಪ್ರತಿನಿಧಿ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ವೀರೇಶ್, ಕಾಂಗ್ರೆಸ್ ಪಾಳೆಯದಲ್ಲಿ ಈ ಸಿಎಂ ಕುರ್ಚಿಯ ಗುದ್ದಾಟ ಮುಗಿಯೋ ಲಕ್ಷಣಗಳಂತೂ ಇಲ್ಲ. ಆದ್ರೆ ಡಿಸಿಎಂ ಅವರು ಸೈಲೆಂಟ್ ಆಗಿದ್ದಾರೆ, ನೋಟಿಸ್ ಕೊಡ್ತಿದ್ದಾರೆ ಅಂದ ಮಾತ್ರಕ್ಕೆ ಸಿಎಂ ಆಗುವ ಕನಸನ್ನ ಕೈ ಚೆಲ್ಲಿ ಕೂತಿದ್ದಾರೆ ಅಂತ ಅರ್ಥನಾ, ಅಥವಾ ಅದನ್ನ ಮೀರಿ ಏನಾದ್ರೂ ಪ್ರಯತ್ನಗಳಾಗ್ತಾ ಇದೆಯಾ ಅಂತ? ಖಂಡಿತವಾಗಿಯೂ ಶ್ರುತಿ, ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸಾಕಷ್ಟು ಜೋರಾಗ್ತಾ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ DCM DK ಶಿವಕುಮಾರ್ ಅವರು ಪವರ್ ಶೇರಿಂಗ್ ವಿಚಾರದಲ್ಲಿ ಯಾರೂ ಸಹ ಬಹಿರಂಗವಾಗಿ ಮಾತನಾಡಬಾರದು ಅಂತ ಹೇಳಿ ಅವರ ಆಪ್ತರಿಗೆ, ಅದರಲ್ಲೂ ವಿಶೇಷವಾಗಿ ತೀರಾ ಆಪ್ತರಾಗಿರ್ತಕ್ಕಂಥ ಶಾಸಕರುಗಳಿಗೆ DCM DK ಶಿವಕುಮಾರ್ ಅವರು ನೋಟಿಸನ್ನು ಕೊಟ್ಟಿದ್ರು. ಅದಾದ ಬಳಿಕವೂ ಸಹ ಈಗಲೂ ಸಹ ಕಾಂಗ್ರೆಸ್ನಲ್ಲಿ ಟಾಕ್ ವಾರ್ ಮುಂದುವರೆದೇ ಇರುವಂಥದ್ದು. ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ CM ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ಶಾಸಕರುಗಳು, ಸಚಿವರುಗಳು ಸಹ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ DCM DK ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಶಾಸಕರುಗಳು ಸಹ, ಅವರ ಆಪ್ತರು ಸಹ ಬಹಿರಂಗವಾಗಿ DCM DK ಶಿವಕುಮಾರ್ ಅವರು ನವೆಂಬರ್ ನಂತರ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಮಾತುಗಳನ್ನು ಒಂದು ಕಡೆ ಮಾತನಾಡ್ತಾ ಇರುವಂಥದ್ದು. ಇದರ ಮಧ್ಯೆ DCM DK ಶಿವಕುಮಾರ್ ಅವರು ಪಕ್ಷ ನಿಷ್ಠೆ ಪ್ರದರ್ಶನವನ್ನು ಮಾಡ್ತಾ ಇದ್ರೂ ಸಹ ಅವರು CM ಸಿದ್ದರಾಮಯ್ಯನವರಿಂದ ಅಧಿಕಾರವನ್ನು ಪಡೆದುಕೊಳ್ಳಿಕ್ಕೋಸ್ಕರ ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿಯಾದಂಥ ಲಾಬಿಯನ್ನು ಮಾಡಬೇಕು ಮತ್ತು ಒತ್ತಡವನ್ನು ಹಾಕಬೇಕು, ಆ ಒತ್ತಡ ತಂತ್ರವನ್ನು ಅವರು ಅನುಸರಿಸ್ತಾನೆ ಬರ್ತಾ ಇರುವಂಥದ್ದು. ಕಳೆದ 2-3 ತಿಂಗಳಿನಿಂದ ಖಾಸಗಿ ವಿಚಾರಕ್ಕೆ ಸಂಬಂಧಿಸಿದಂತೆ, ಅಂದರೆ ನ್ಯಾಯಾಲಯದ ವಿಚಾರಗಳಿಗೆ ಸಂಬಂಧಿಸಿದಂತೆ ದೆಹಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇರತಕ್ಕಂಥ DCM DK ಶಿವಕುಮಾರ್ ಅವರು ಅವರ ನ್ಯಾಯಾಲಯದ ವಿಚಾರಗಳಿಗೆ ಸಂಬಂಧಿಸಿದಂತೆ ಅದರ ಮಧ್ಯೆ ಹೈಕಮಾಂಡ್ ನಾಯಕರುಗಳನ್ನು ಭೇಟಿಯಾಗಿ ಅವರು ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಆ ಮಾತನ್ನು ಪದೇ ಪದೇ ಹೈಕಮಾಂಡ್ ನಾಯಕರುಗಳಿಗೆ ನೆನಪು ಮಾಡಿ ಬರ್ತಾ ಇದ್ದಾರೆ. ಹೀಗಾಗಿ ನವೆಂಬರ್ ಕ್ರಾಂತಿ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನವೆಂಬರ್ಗೆ ನಿಜಕ್ಕೂ ಕ್ರಾಂತಿ ಆಗುತ್ತಾ? ಅದು ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತ, ಸಂಪುಟಕ್ಕೆ ಸಂಬಂಧಪಟ್ಟಂತ ಗೊತ್ತಿಲ್ಲ. ಹೈಕಮಾಂಡೇ ಅದಕ್ಕೆ ಮೋಸ್ಟ್ಲಿ ಒಂದು ಕ್ಲಾರಿಟಿ ಕೊಡಬೇಕು. ಅಲ್ಲಿ ತನಕ ನಾವು ನೀವು ಕಾದು ನೋಡ್ಬೇಕಷ್ಟೇ.